ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆಯಿಂದ ಮೊಸರಿಂದ ಉದ್ಕ ಮಾಡೋ ತೋರಿಸ್ತಾ ಇದ್ದೀನಿ. ಇದು ಬೇಸಿಗೆಯಲ್ಲಂತೂ ಸಖತ್ತಾಗಿರುತ್ತೆ. ಇನ್ನು ಮುದ್ದೆಗೆಲ್ಲ ಸೂಪರಾಗಿರುತ್ತೆ. ಮುದ್ದೆಗೂ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ಒಳ್ಳೆ ಇದು ಕಾಂಬಿನೇಷನ್ ಮುದ್ದೆಗೆ ಅಂತಲೇ ಹೇಳ್ಬೋದು. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಫಸ್ಟ್ ನಾನು ಒಂದು ಬದನೆಕಾಯಿ ತೊಗೊಂಡ್ಬಿಟ್ಟು ಒಂದು ದೊಡ್ಡ ಸೈಜ್ದು ಬದನೆಕಾಯಿನ ಸುಡೋಕ್ಕಿಡಬೇಕು. ಆ ಬದನೆಕಾಯಿ ಚೆನ್ನಾಗಿ ಇದು ಸುಟ್ಟಿರಬೇಕು. ಅದು ಬದನೆಕಾಯಿ ಆಗೋ ಅಷ್ಟೊತ್ತಿಗೆ ಒಂದು ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಎರಡನ್ನೂ ನಾವು ನೀಟಾಗಿ ಇದು ಫ್ರೈ ಮಾಡ್ಕೋಬೇಕು. ಬದನೆಕಾಯಿ ಚೆನ್ನಾಗಿ ಸುಟ್ಟರೆ ಅದು ಬದನೆಕಾಯಿ ಹಾಕೋದ್ರಿಂದ ಮಜ್ಜಿಗೆ ಉದ್ಕ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನು ಖಾರಕ್ಕೆ ಅಷ್ಟೇ ಮೆಣ್ಸಿನ್ಕಾಯಿನೂ ಕ್ಲೀನಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರಿದು ಇಟ್ಕೊಳ್ಳೋಣ. ಇದು ನೋಡಿ, ಇವಾಗ ಸ್ವಲ್ಪ ಆದಮೇಲೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಈ ಥರ ಟರ್ನ್ ಮಾಡ್ತಾ ಚೆನ್ನಾಗಿ ಇದನ್ನು ಹುರಿದು ಇಟ್ಕೋಬೇಕು. ಇದು ಆಮೇಲೆ ಇದೆಲ್ಲದು ಆದಮೇಲೆ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ನೋಡಿ ಆಗ್ತಾಯಿದೆ ಅಲ್ವಾ. ಇದು ಬದನೆಕಾಯಿನೂ ಆಗುತ್ತೆ. ಇವಾಗ ಎಲ್ಲ ಫುಲ್ ಟರ್ನ್ ಮಾಡ್ತಾ ನೀಟಾಗಿ ಎಲ್ಲ ಕಡೆನೂ ಈಕ್ವಲಾಗಿ ಅದು ಚೆನ್ನಾಗಿ ಇದು ಸುಟ್ಟಿರಬೇಕು. ನೋಡಿ, ಇಷ್ಟ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿನೂ ಆಯ್ತಲ್ವ. ಇವಾಗ ಇದು ಬದನೆಕಾಯಿನೂ ಸ್ವಲ್ಪ ಮೆಣಸಿನ್ಕಾಯಿನೂ ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇದು ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಮೆಣಸಿನ್ಕಾಯಿನೂ ಇಷ್ಟ ಆಗಿದೆ ಸಾಕು. ಇನ್ನು ಬದನೆಕಾಯಿನೂ ಕರೆಕ್ಟಾಗಿ ಆಗಿದೆ. ಎಲ್ಲ ಕಡೆಯೂ ಚೆನ್ನಾಗಿ ಈ ಥರ ಈಗ ಪ್ರೆಸ್ ಮಾಡಿದರೆ ಫುಲ್ ಮೆತ್ತಗಾಗುತ್ತೆ. ಬೇಗನೆ ಸುಡುತ್ತೆ. ಇದು ಒಳಗಡೆ ಎಲ್ಲ ಬೇಗ ಬೇಯುತ್ತೆ. ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ನಾನು ಒಂದು ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ. ಅರ್ಧ ಲೀಟರ್ ಈ ಮೊಸರನ್ನ ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೋಬೇಕು. ಕೈಯಲ್ಲಿ ಇದ್ರೂ ಕಡಿಬೋದು, ಇಲ್ಲ ಅಂದರೆ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ಶೇಕ್ ಮಾಡಿದ್ರೂ ಆ ಮಜ್ಜಿಗೆ ಥರ ಆಗುತ್ತೆ. ನೋಡಿ, ಈ ಒಂದು ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಜ್ಜಿಗೆನ ಮಂದಗೆ ಮಾಡ್ಕೋಬೇಕು. ತುಂಬ ನೀರು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇದು ಫುಲ್ ನೀರು ಥರ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಮಂದ ಇರಲಿ, ಗಟ್ಟಿ ಇರಲಿ. ಮೊಸರಿಗೆ ಸ್ವಲ್ಪನೇ ನೀರು ಹಾಕಬೇಕು. ಮೊಸರಿಗೆ ಈ ಥರ ನೋಡಿ ಮಜ್ಜಿಗೆ ಮಾಡಿಕೊಂಡು ಇಟ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅಷ್ಟೊತ್ತಿಗೆ ನಾನು ಮೆಣಸಿನ್ಕಾಯಿನೂ ತಣ್ಣಗಾಗಿತ್ತು. ಆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಬೇಕು. ಮೊಸರು ಜೊತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ, ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ತುಂಬ ನೈಸ್ ಪೇಸ್ಟ್ ಮಾಡಬಾರ್ದು. ಈ ಥರ ಪೇಸ್ಟ್ ಮಾಡಿಕೊಂಡು ಆದಮೇಲೆ ನಾನು ಬದನೆಕಾಯಿನೂ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಜಸ್ಟ್ ವಿಪ್ಪರಲ್ಲಿ ಒಂದು ರೌಂಡ್ ಮಾಡ್ಕೊಬೋದು. ಇಲ್ಲಾಂದರೆ ನಾವು ಕೈಯಲ್ಲಾದ್ರೂ ಮಾಡ್ಕೊಬೋದು. ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೊಂಡ್ರೂ ಬೇಗನೆ ಬದನೆಕಾಯಿ ಆಗುತ್ತೆ. ಆಮೇಲೆ ನಾನು ಇಲ್ಲಿ ವಿಪ್ಪರಲ್ಲಿ ಒಂದೇ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ, ಅಂದರೆ ಸ್ವಲ್ಪ ಸಿಗಬೇಕು ಅದು ಬದನೆಕಾಯಿ, ಆ ಥರ ಇರಬೇಕು. ತುಂಬ ನೈಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರಲ್ಲ. ಇನ್ನು ನಾನು ಒಂದು ಹುಚ್ಚೆಳ್ಳು ಪೌಡ್ರು ಒಂದು 2 ಸ್ಪೂನು, 2ರಿಂದ 3 ಸ್ಪೂನ್ ಹುಚ್ಚೆಳ್ಳು ಪೌಡ್ರ್ ಹಾಕ್ಕೊಂಡು ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವೀಗ ಮೊಸರು ಜೊತೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಆ ಜಾರ್ಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಜ್ಜಿಗೆದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ ನೋಡಿ, ಈ ಥರ ಹಿಂಗೆ ಸಿಗ್ತಾ ಇರಬೇಕು. ಬದನೆಕಾಯಿ ಮೆಣಸಿನ್ಕಾಯಿದು ತುಂಬ ನೈಸ್ ಪೇಸ್ಟ್ ಮಾಡಿದರೆ ಚೆನ್ನಾಗಿ ಅನಿಸಲ್ಲ. ಈ ಥರ ನಾವು ಬೇಕಂದರೆ ಕೈಲಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬದನೆಕಾಯಿನ ಹಂಗೆ ಕೈಯಿಂದನೂ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ಉಪ್ಪು ಅದೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ರುಚಿಯಾದ ಒಂದು ಮಜ್ಜಿಗೆ ಉದ್ಕ ರೆಡಿ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.